ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಏಪ್ರಿಲ್ ಮೇ ತಿಂಗಳು ಬಂದಿತ್ತೆಂದರೆ ಕಾಡು ಹಣ್ಣುಗಳದ್ದೇ ದರ್ಬಾರು. ಕಾಡಿನ ಹಣ್ಣುಗಳು ಹೆಚ್ಚಾಗಿ ಬಿಸಿಲ ದಗಿಯಲ್ಲೇ ಬಿಡುವಂತಹವು. ಈ ಹಣ್ಣುಗಳು ರಸಭರಿತ ಅಂಶಗಳನ್ನು ಮಾನವ ಸಹಿತ ಸಕಲ ಜೀವರಾಶಿಗಳಿಗೂ ನೀಡಿ ದೇಹವನ್ನು ತಣಿಸುವ ಪ್ರಯತ್ನ ಮಾಡುತ್ತವೆ. ಆದರೆ ಸ್ಥಳೀಯವಾಗಿ ಸಿಗುವ ಕಾಡು ಹಣ್ಣುಗಳನ್ನು ತಿನ್ನುವುದು ಕೀಳರಿಮೆಯೋ ಅಥವಾ ಅದರ ಮಹತ್ವ ತಿಳಿಯದೆಯೋ ಅನೇಕ ಕಾಡು ಹಣ್ಣುಗಳು ಜನಮಾನಸದಿಂದ ದೂರ ಸರಿಯುತ್ತಿದೆ. ಹಾಗಾಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಾಡು ಹಣ್ಣಿನ ಪರಿಚಯವನ್ನು ಮಾಡಲಿದ್ದೇವೆ. ನಾವೀಗ ತೋರಿಸ್ತಾ ಇರೋ ಹಣ್ಣು ಕುಂದಾಪುರದ ಕಡೆಯಲ್ಲಿ ಹೆಚ್ಚಾಗಿ ಸಿಗುವ ಹೈನ್ ಹಣ್ಣು. ಇದನ್ನು ಕುಂದಾಪುರದ ಕಡೆ ಹೈನ್ ಹಣ್ಣು ಎಂದು ಕರೆಯುತ್ತಾರೆ. ನಿಮಗೆ ಇದರ ಹೆಸರು ಬೇರೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನ್ನ ಹೆಸರು ಮರಿಯ. ನಾವು ಇದು ಆವಾಗ ಸಣ್ಣಕ್ಕಿರುವಾಗ ಈ ಹಣ್ಣನ್ನು ತಿಂತೇ ಇದ್ದು. ಮತ್ತು ನಾವು ಇದನ್ನು ನಮ್ಮ ಹತ್ರ ಹಣ ಗಿಣ ಎಲ್ಲ ಇಲ್ಲ ಆ ಕಾಲದಲ್ಲಿ. ಒಂದು 50 ವರ್ಷ ಹಿಂದಿನ ಕಥೆ ಇದೆ. ಯಾಕಂದರೆ ಆವಾಗ ಯಾವ ಅಂಟು ಇಲ್ಲೇ, ಅಂಟು ಯಾವುದೂ ತಯಾರಿಲ್ಲ. ಈ ಕಾಯಿರುವಾಗ ಇದೇ ಅಂಟಿನಿಂದ ಗಾಳಿಪಟ ಮಾಡಿ ಆಟ ಆಡ್ತಾ ಇರೋದು. ನಾವೆಲ್ಲ ಗದ್ದೆ ಬಯಲಲ್ಲಿ ಮೈದಾನದಲ್ಲಿ ಎಲ್ಲ ಆಟ ಆಡೋದಷ್ಟೇ. ಈ ಕಾಯಿ ಹೆಸರು ಹಾಯಿನಕಾಯಿ ಅಂದೇಳಿ, ಹಾಯಿನ ಹಣ್ಣು. ಈ ಹಣ್ಣು ಮಾತ್ರ ಭಾರಿ ರುಚಿ ಇತ್ತು. ಆ ಕಾಲದಲ್ಲಿ ಯಾವ ಹಣ್ಣಿಲ್ಲ. ಕಾಲದಲ್ಲಿ ಅಲ್ಲಿ ಬೆಳೆಸಿದಂಥ ಹಣ್ಣು, ಗೇರು ಬೀಜದ ಹಣ್ಣು, ಬೇರೆ ಬೇರೆ ಹಣ್ಣನ್ನೆಲ್ಲ ತಿಂತೇ ಇತ್ತು. ಈಗ ಈ ಕಾಲದಲ್ಲಿ ಬೇಕಾದ ಮುಸುಂಬಿ, ಕಿತ್ತಳೆ, ದ್ರಾಕ್ಷಿ ಪ್ರತಿಯೊಂದೂ ಈಗ ಹಣ ಕೊಟ್ಟರೆ ಸಿಗುತ್ತೆ. ಆ ಕಾಲದಲ್ಲಿ ಹಣ ಇಲ್ಲ ನಮ್ಮ ಹತ್ರ. ಅದೇ ತೋಟದಲ್ಲಿ ಯಾರು ತೋಟದಲ್ಲಿ ಆದಂಥ ಹಣ್ಣುಗಳನ್ನು ತಿಂದು ನಾವು ಖುಷಿ ಪಡ್ತಾ ಇತ್ತು. ನೋಡಿ, ಈ ಥರ ಹೊಡೆದ ಕೂಡ ಈ ಥರ ಬೀಜ ಬರುತ್ತೆ. ಈ ಬೀಜವನ್ನು ತಿಂದು ಉಜ್ಬಿ ಬಿಸಾಕೋದು ಬಿಟ್ಟರೆ ಇದು ಜಗತ್ತು ತಿನ್ನೋಕೆ ಆಗೋದಿಲ್ಲ. ಆರೋಗ್ಯಕ್ಕೆ ಉತ್ತಮ ಔಷಧವೂ ಹೌದು. ಇದು ಯಾರು ಬೇಕಾ ತಿನ್ಬೋದು. ನಿಸರ್ಗದತ್ತವಾಗಿ ಬೆಳೆದು ಅಪಾರ ಜೀವರಾಶಿಗಳಿಗೆ ಜೀವನ ನೀಡಿ ಬೆಳೆಯಲು ಆಧಾರವಾಗಿರುವ ಕಾಡು ಹಣ್ಣುಗಳ ಸಂತತಿ ವಿನಾಶದ ಅಂಚಿನಲ್ಲಿದೆ. ಇದಕ್ಕೆ ಕಾರಣ ಅರಣ್ಯನಾಶ, ಅರಣ್ಯ ಭೂಮಿಗಳ ಒತ್ತುವರಿ, ಆಧುನೀಕರಣದತ್ತ ಒಲವು, ಮಾರುಕಟ್ಟೆಯಲ್ಲಿ ಲಗ್ಗೆಟ್ಟಿರುವ ಕುರುಕಲು ತಿಂಡಿಗಳು ಮುಂತಾದವು. ಕೆಲವು ಹಣ್ಣುಗಳ ಪರಿಚಯ ಇತ್ತೀಚಿನ ಪೀಳಿಗೆಗೆ ಇಲ್ಲವಾಗಿದೆ. ಕೆಲವು ಹಣ್ಣುಗಳನ್ನು ಕೇವಲ ಚಿತ್ರದಲ್ಲಿ ನೋಡುವಂತಾಗಿದೆ. ಆದುದರಿಂದ ಈ ಹಣ್ಣುಗಳ ಸಂತತಿಯ ಸಂರಕ್ಷಣೆ ಅತ್ಯವಶ್ಯಕವಾಗಿ ಆಗಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ವಿಡಿಯೋ ನಮ್ಮದೊಂದು ಚಿಕ್ಕ ಪ್ರಯತ್ನ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.